ಎಷ್ಟು ಹೇಳಿದ್ರು ನಿಮ್ ಬ್ರಷ್ ಕಟ್ರ್ ಸ್ಟಾರ್ಟ್ ಆಗ್ತಿಲ್ಲ, ಈ ವಿಡಿಯೋ ನೋಡಿ ನಿಮ್ ಬ್ರಷ್ ಕಟ್ರ್ ಖಂಡಿತ ಸ್ಟಾರ್ಟ್ ಆಗುತ್ತೆ. ಸರ್ ಎಲ್ಲ ರೈತರು ಸೀಸನ್ ಮುಗಿದ್ಮೇಲೆ ಈ ತರ ಇಟ್ಟಿರ್ತಾರೆ, ಈ ತರ ಫುಲ್ ನಿಮ್ಗೆ ಸ್ಟಾರ್ಟ್ ಆಗದಿರೋ ತರ ಹಿಂಗೆ ಗಲೀಜಾಗಿರುತ್ತೆ. ಇದನ್ನ ಬೇಸಿಕ್ ಆಗಿ ಅವ್ರು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನ್ ಬೇಸಿಕ್ ಪ್ರೊಸೀಜರ್ ಫಾಲೋ ಮಾಡ್ಬೇಕು? ಸರ್ ಇಲ್ಲಿ ಫಸ್ಟು ಅವರು ಟ್ಯಾಂಕಲ್ಲಿ ಇರೋಂಥ ಪೆಟ್ರೋಲನ್ನು ರಿಮೂವ್ ಮಾಡ್ಬೇಕು. ಅಂದರೆ ಈ ಹಳೆ ಪೆಟ್ರೋಲ್ ಇರುತ್ತೆ ಟ್ಯಾಂಕಲ್ಲಿ, ಅದನ್ನು ತೆಗಿಬೇಕಾಗುತ್ತೆ. ಓಕೆ, ಫುಲ್ ಖಾಲಿ ಮಾಡಿ ಹೊಸ ಪೆಟ್ರೋಲ್ ಏನು ಈಗ ತುಟಿ ಆಯಿಲ್ ಹಾಕಿ ಮಿಕ್ಸ್ ಮಾಡಿ ಹಾಕ್ತಾರಲ್ಲ, ಆ ಪೆಟ್ರೋಲ್ ಹಾಕಿ ಆಮೇಲೆ ಪೆಟ್ರೋಲ್ ಇದ್ದರೆ ಅದನ್ನು ಖಾಲಿ ಮಾಡಬೇಕು. ಆಮೇಲೆ ಹೊಸ ಪೆಟ್ರೋಲನ್ನು ಪಂಪ್ ಮಾಡಬೇಕು. ಪಂಪ್ ಮಾಡಿ ಸ್ಟಾರ್ಟ್ ಆಗುತ್ತೆ, ಫಸ್ಟು ಚೆಕ್ ಮಾಡಬೇಕು ಚೋಕಾಗಿ. ಸ್ಟಾರ್ಟ್ ಆಗಿಲ್ಲ ಅಂದರೆ ಬೇರೆ ಮೆಥಡ್ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ಈಗ ಕಾರ್ಬೋರೇಟರ್ ಪೆಟ್ರೋಲ್ ಇರೋ ತೆಗೆಯೋದು ಯಾವ ತರ ತೆಗಿಬಹುದು? ತೆಗಿಯೋದಂದ್ರೆ ನಿಮಗೆ ಇಲ್ಲಿ ಬಲ್ಬ್ ಕಾಣುತ್ತಲ್ವಾ, Okay. ಈ ಬಲ್ಬ್ ಅನ್ನ ಪ್ರೆಸ್ ಮಾಡಿದ್ರೆ ಟ್ಯಾಂಕಿ ಖಾಲಿ ಮಾಡಿ ಅದು ಖಾಲಿ ಆಗುತ್ತೆ. ಬಲ್ಬ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಟ್ಯಾಂಕಿಗೆ ಪೆಟ್ರೋಲ್ ಬರುತ್ತೆ, ಅಲ್ಲಿಂದ ಆಮೇಲೆ ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡ್ಕೋಬಹುದು. ಹೊಸ ಪೆಟ್ರೋಲ್ ಹಾಕಿದ್ಮೇಲೆ ನೀವು ಈಗ ನಾರ್ಮಲ್ ಆಗಿ ಏನು ಬಲ್ಬ್ ಪ್ರೆಸ್ ಮಾಡಿ ಲೋಡ್ ಆಗುತ್ತಲ್ಲ ಪೆಟ್ರೋಲ್, ಅದೇ ರೀತಿ ಮಾಡಬೇಕಾಗುತ್ತೆ. ಫಸ್ಟು ಸ್ಟಾರ್ಟಿಂಗ್ ಟ್ರೈ ಮಾಡಬೇಕು ಚೋಕ್ ಹಾಕಿ. ಆಗಿಲ್ಲ ಅಂದರೆ ಕಾರ್ಬೇಟ್ರ್ ತೆಗೆದು ಒಂದು ಸರ್ವಿಸ್ ಮಾಡಬೇಕು. ಇಲ್ಲ ಅಂದರೆ ಪ್ಲಗ್ಗಲ್ಲಿ ಚೆಕ್ ಮಾಡಿ ನೋಡಬೇಕು. ಅಂದರೆ ಕಾರ್ಬೋರೇಟರಿಂದ ಇಂಜಿನಿಗೆ ಪೆಟ್ರೋಲ್ ಹೋಗ್ತಾ ಇದೆಯಾ ಅಂತ ನೋಡಬೇಕಾಗುತ್ತೆ. ಅದು ಬಂದಿಲ್ಲ ಅಂದರೆ ಕಾರ್ಬೇಟ್ರ್ ಸರ್ವಿಸ್ ಮಾಡಬೇಕಾಗುತ್ತೆ.